ನಾವೆಲ್ಲ 2025ನೇ ಕ್ಯಾಲೆಂಡರ್ ವರ್ಷವನ್ನ ಅದ್ಧೂರಿಯಾಗಿ ಸ್ವಾಗತಿಸ್ತಾ ಇದ್ದೇವೆ. ಐಷಾರಾಮಿ ಜೀವನದ ಕನಸನ್ನ ಕಾಣ್ತಾ ಇರ್ತೀವಿ. ಆದ್ರೆ ಈ ದಿನಕ್ಕೂ ಕೂಡ ಕರ್ನಾಟಕದ್ದೇ ಎಷ್ಟೋ ಗ್ರಾಮಗಳು ಎಷ್ಟರ ಮಟ್ಟಿಗೆ ಹಿಂದುಳಿದಿದೆ ಅಂತಂದ್ರೆ, ಆಳುವ ಪಕ್ಷಗಳ ಗಮನಕ್ಕೆ ಅದನ್ನ ತರುವ ಪ್ರಾಮಾಣಿಕ ಕೆಲಸ ಮಾಡುವ ಮೂಲಕ ಹೊಸ ವರ್ಷದ ಸಂಕಲ್ಪವನ್ನ ತೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಆ ಪೈಕಿ ಉತ್ತರ ಕನ್ನಡದ ಮೇದಿನಿ ಗ್ರಾಮ, ಈ ಮೇದಿನಿ ಗ್ರಾಮದ ಜನರ ಮರುಕ ಕೇಳುವವರಿಲ್ಲ ಅನ್ನೋ ರೀತಿಯಲ್ಲಿದೆ ಪರಿಸ್ಥಿತಿ. ಜಿಲ್ಲಾ ಕೇಂದ್ರದಿಂದ ಬಹು ದೂರದ ಗ್ರಾಮ ಇದು. ಕಲ್ಲು ಮುಳ್ಳುಗಳ ಹಾದಿಯೇ ಗ್ರಾಮದ ಜನರಿಗೆ ಗತಿ. ಕಡದಾದ ದಾರಿಯಲ್ಲೇ ಓಡಾಡಬೇಕಾದ ಅನಿವಾರ್ಯತೆ. ಕುಮಟಾ ತಾಲೂಕಿನ ಮೇದಿನಿ ಗ್ರಾಮದ ದುರ್ಗತಿ ಯಾವ ರೀತಿ ಇದೆ ನಮ್ಮ ಪ್ರತಿನಿಧಿ ವಿವರಿಸಿದ್ದಾರೆ, ನೋಡೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲಾ ಕೇಂದ್ರದಿಂದ ಸುಮಾರು 125 ಕಿಲೋಮೀಟರ್ ದೂರದಲ್ಲಿರುವ ಮೇದಿನಿ ಗ್ರಾಮದಲ್ಲಿ ನಿಮ್ಮ ರಿಪಬ್ಲಿಕ್ ವಾಹಿನಿ ಇದೆ. ಇಲ್ಲಿನ ಚಿತ್ರಣವನ್ನ ನಿಮಗೆ ನೀಡುವ ಕೆಲಸವನ್ನು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಸ್ವಾತಂತ್ರ್ಯ ಬಂದು 7.5 ದಶಕಗಳು ಕಳೆದರೂ ಕೂಡ ಈ ಭಾಗದ ನಾಗರಿಕರು ತುಂಬಾ ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಇಲ್ಲಿ ರಸ್ತೆಗಳು ಇಲ್ಲದೇ ಇರುವುದರಿಂದ ಮಳೆಗಾಲದಲ್ಲಿ ಮತ್ತು ಬೇರೆ ಬೇರೆ ವೇಳೆಯಲ್ಲೂ ಕೂಡ ಜನರು ತೊಂದರೆಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಈ ರಸ್ತೆಯ ಚಿತ್ರಣವನ್ನ ನೀವು ಗಮನಿಸಬಹುದಾಗಿದೆ. ಯಾವ ರೀತಿಯಾಗಿ ಈ ರಸ್ತೆ ಕಡಿದಾದ ರಸ್ತೆ ಇದೆ ಎಂಬುದರ ನೋಡಿದ್ರೆ ಕಲ್ಲು ಮುಳ್ಳುಗಳು ಎದುರಾಗ್ತವೆ. ಜನರು ಓಡಾಟ ಮಾಡಲು ಕೂಡ ಸಾಧ್ಯವಾಗ್ತಾ ಇಲ್ಲ. ಈ ಭಾಗಕ್ಕೆ ಈ ಹಿಂದಿನ ಉತ್ತರ ಕನ್ನಡಕ್ಕೆ ಜಿಲ್ಲಾಧಿಕಾರಿಗೆ ಬಂದಂತ 2 ಅಧಿಕಾರಿಗಳು ಕೂಡ ಬಂದು ಇಲ್ಲಿ ಗ್ರಾಮಾವಾಸ್ತವ್ಯವನ್ನು ಕೂಡ ಮಾಡಿದ್ರು. ಆದರೆ ಈ ಭಾಗದ ರಸ್ತೆ ಸೌಕರ್ಯ ಕೂಡ ಇದುವರೆಗೆ ಆಗಿಲ್ಲ. ಈ ರಸ್ತೆಯ ಕಾರಣದಿಂದಲೇ ಇಲ್ಲಿನ ನಾಗರಿಕರು, ಇಲ್ಲಿನ ಯುವಕರು ತುಂಬಾ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ರಸ್ತೆಗಳು ಇಲ್ಲದೆ ಇರೋದ್ರಿಂದ ಬೇರೆ ಊರಿನಿಂದ ಬರುವಂತಹ ನಾಗರಿಕರು, ಅವರ ಸಂಬಂಧಿಕರು ಕೂಡ ತಮ್ಮ ಸಂಬಂಧಿಕರ ಮನೆಗೆ ಬರಲು ಕೂಡ ಹಿಂದೇಟು ಹಾಕ್ತಾರೆ. ಯಾಕಂತ ಹೇಳಿದ್ರೆ ಸಮರ್ಪಕವಾದ ರಸ್ತೆ ಇಲ್ಲದೆ ಇರೋದ್ರಿಂದ ತುಂಬಾ ತೊಂದರೆಯನ್ನು ಕೂಡ ಅನುಭವಿಸ್ತಾರೆ. ಮಳೆಗಾಲದಲ್ಲಂತೂ ಇಲ್ಲಿನ ಜನರ ಪರಿಸ್ಥಿತಿ ಬೇಡ. ಒಂದ್ ರೀತಿಯ ಮಳೆಗಾಲದ ಸಂದರ್ಭದಲ್ಲಿ ತುಂಬಾ ಲಾಕ್ ಆಗುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಯಾವ ಟೈಮ್ದಲ್ಲಿ ಇಲ್ಲಿನ ಅರಣ್ಯ ಪ್ರದೇಶದಿಂದ ಮರಗಳು ದಾರಿಯ ಮೇಲೆ ಬೀಳುತ್ತಿದೆ ಎಂಬ ಗೊತ್ತಾಗುವುದಿಲ್ಲ. ಯಾಕಂತ ಹೇಳಿದ್ರೆ ಯಾವ ಸಂದರ್ಭದಲ್ಲಿ ಬೀಳಬಹುದು. ಮತ್ತು ರಸ್ತೆಗಳು ಕೂಡ ಮಳೆಯಿಂದ ಹಾಳಾಗೋದ್ರಿಂದ ನಾಗರಿಕ ಓಡಾಟ ಮಾಡಲು ಕೂಡ ಆಗ್ತಾ ಇಲ್ಲ. ಈ ಹಿಂದೆ ಗ್ರಾಮೋತ್ಸವ ಮಾಡಿದಂತ ಜಿಲ್ಲಾಧಿಕಾರಿಗಳು ಏನು ಕೆಲಸವನ್ನ ಮಾಡಿದ್ದಾರೆ ಎಂಬ ಪ್ರಶ್ನೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲೇಬೇಕಾಗತ್ತೆ. ಹೀಗಾಗಿ ನಿಮ್ಮ ರಿಪಬ್ಲಿಕ್ ತಂಡ ಕೂಡ ಇವತ್ತು ಈ ಗ್ರಾಮಕ್ಕೆ ಭೇಟಿ ನೀಡಿ ಇಲ್ಲಿನ ವಾಸ್ತವ ಚಿತ್ರಣವನ್ನ ತೆರೆದಿಡುವಂತ ಪ್ರಯತ್ನ ಮಾಡ್ತಾ ಇದೆ. ಸರ್ಕಾರದ ಗಮನವನ್ನ ಸೆಳೆಯುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಹೀಗಾಗಿ ನಾವು ಮುಂದೆ ಕೂಡ ಗ್ರಾಮದಲ್ಲಿ ವಾಸ್ತವ್ಯ ಮಾಡ್ತೇವೆ. ಅಲ್ಲಿನ ಜನರ ಒಂದು ದೂರು ದುಮ್ಮಾನಗಳನ್ನು ಆಲಿಸ್ತೇವೆ. ನಮ್ಮಿಂದ ಏನಾದ್ರೂ ಪರಿಹಾರವನ್ನ ಕಲ್ಪಿಸುವ ಪ್ರಯತ್ನವನ್ನು ಕೂಡ ಈ ಮೂಲಕ ಮಾಡ್ತಾ ಇದ್ದೇವೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಇದೀಗ ನಿಮ್ಮೂರಿನ ಹವಾಮಾನ ಇವತ್ತು ಹೇಗಿದೆ ಅನ್ನೋದನ್ನ ತಿಳಿದುಕೊಳ್ಳೋ ಸಮಯ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾ ಪವರ್ಡ್ ಬೈ ಗ್ಯಾಲಕ್ಸಿ AI ನಿಮಗಾಗಿ ನೀಡ್ತಾ ಇದೆ ನಿಮ್ಮೂರಿನ ವೆದರ್ ಅಪ್ಡೇಟ್. ಇದೀಗ ಕೋಲ್ಕತ್ತಾದಲ್ಲಿ ವೆದರ್ ಹೇಗಿದೆ ನೋಡೋಣ. ಇದೀಗ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 6 ನಲ್ಲಿ ಗ್ಯಾಲಕ್ಸಿ AI ಅನ್ನ ಬಳಸಿಕೊಂಡು ನೋಟ್ ಅಸಿಸ್ಟ್ ನೊಂದಿಗೆ ಸುದ್ದಿ ಸಮರೈಸ್ ಮಾಡಿ ನೋಡೋಣ. ಹೊಸ ವರ್ಷದ ದಿನವೇ ಡೆಡ್ಲಿ ಆಕ್ಸಿಡೆಂಟ್ ಸಂಭವಿಸದೆ ಪ್ರತ್ಯೇಕ ಅಪಘಾತದಲ್ಲಿ 5 ಸಾವನ್ನಪ್ಪಿದ್ದಾರೆ. ರಾಜಧಾನಿಯಲ್ಲಿ ಕುಡುಕರ ಹಾವಳಿ ಮಿತಿ ಮೀರಿತ್ತು. ಒಂದೇ ರಾತ್ರಿ 513 ಡ್ರಂಕ್ ಅಂಡ್ ಡ್ರೈವ್ ಕೇಸ್ ಬುಕ್ ಆಗಿದೆ. ಐಶ್ವರ್ಯ ದಂಪತಿಗೆ ಹೈಕೋರ್ಟ್ ರಿಲೀಫ್ ನೀಡಿದೆ. ತಕ್ಷಣ ಬಿಡುಗಡೆ ಮಾಡುವಂತೆ ಆದೇಶ ಹೊರಡಿಸಿದೆ. ಮೇದಿನಿ ಗ್ರಾಮಕ್ಕೆ ಕಲ್ಲು ಮುಳ್ಳಿನ ರಸ್ತೆ. ಮಳೆಗಾಲದಲ್ಲಂತೂ ಹೇಳತೀರದು ಗ್ರಾಮಸ್ಥರ ಅವಸ್ಥೆ. ಇದಿಷ್ಟಾಗಿತ್ತು ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 6 ನಲ್ಲಿ ಗ್ಯಾಲಕ್ಸಿ AI ಅನ್ನ ಬಳಸಿಕೊಂಡು ಸುದ್ದಿಯನ್ನ ಸಮರೈಸ್ ಮಾಡಿದ್ದು. ನಾವೆಲ್ಲ 2025ನೇ ಕ್ಯಾಲೆಂಡರ್ ವರ್ಷವನ್ನ ಅದ್ಧೂರಿಯಾಗಿ ಸ್ವಾಗತಿಸ್ತಾ ಇದ್ದೇವೆ. ಐಷಾರಾಮಿ ಜೀವನದ ಕನಸನ್ನ ಕಾಣ್ತಾ ಇರ್ತೀವಿ. ಆದ್ರೆ ಈ ದಿನಕ್ಕೂ ಕೂಡ ಕರ್ನಾಟಕದ್ದೇ ಎಷ್ಟೋ ಗ್ರಾಮಗಳು ಎಷ್ಟರ ಮಟ್ಟಿಗೆ ಹಿಂದುಳಿದಿದೆ ಅಂತಂದ್ರೆ, ಆಳುವ ಪಕ್ಷಗಳ ಗಮನಕ್ಕೆ ಅದನ್ನ ತರುವ ಪ್ರಾಮಾಣಿಕ ಕೆಲಸ ಮಾಡುವ ಮೂಲಕ
ಹೊಸ ವರ್ಷದ ಸಂಕಲ್ಪವನ್ನ ತೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಆ ಪೈಕಿ ಉತ್ತರ ಕನ್ನಡದ ಮೇದಿನಿ ಗ್ರಾಮ. ಈ ಮೇದಿನಿ ಗ್ರಾಮದ ಜನರ ಮರುಕ ಕೇಳುವವರಿಲ್ಲ ಅನ್ನೋ ರೀತಿಯಲ್ಲಿದೆ ಪರಿಸ್ಥಿತಿ. ಜಿಲ್ಲಾ ಕೇಂದ್ರದಿಂದ ಬಹು ದೂರದ ಗ್ರಾಮ ಇದು. ಕಲ್ಲು ಮುಳ್ಳುಗಳ ಹಾದಿಯೇ ಗ್ರಾಮದ ಜನರಿಗೆ ಗತಿ. ಕಡದಾದ ದಾರಿಯಲ್ಲೇ ಓಡಾಡಬೇಕಾದ ಅನಿವಾರ್ಯತೆ. ಕುಮಟಾ ತಾಲೂಕಿನ ಮೇದಿನಿ ಗ್ರಾಮದ ದುರ್ಗತಿ ಯಾವ ರೀತಿ ಇದೆ ನಮ್ಮ ಪ್ರತಿನಿಧಿ ವಿವರಿಸಿದ್ದಾರೆ, ನೋಡೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲಾ ಕೇಂದ್ರದಿಂದ ಸುಮಾರು 125 ಕಿಲೋಮೀಟರ್ ದೂರದಲ್ಲಿರುವ ಮೇದಿನಿ ಗ್ರಾಮದಲ್ಲಿ ನಿಮ್ಮ ರಿಪಬ್ಲಿಕ್ ವಾಹಿನಿ ಇದೆ. ಇಲ್ಲಿನ ಚಿತ್ರಣವನ್ನ ನಿಮಗೆ ನೀಡುವ ಕೆಲಸವನ್ನ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಸ್ವಾತಂತ್ರ್ಯ ಬಂದು 7.5 ದಶಕಗಳು ಕಳೆದರೂ ಕೂಡ ಈ ಭಾಗದ ನಾಗರಿಕರು ತುಂಬಾ ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಇಲ್ಲಿ ರಸ್ತೆಗಳು ಇಲ್ಲದೇ ಇರುವುದರಿಂದ ಮಳೆಗಾಲದಲ್ಲಿ ಮತ್ತು ಬೇರೆ ಬೇರೆ ವೇಳೆಯಲ್ಲೂ ಕೂಡ ಜನರು ತೊಂದರೆಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಈ ರಸ್ತೆಯ ಚಿತ್ರಣವನ್ನ ನೀವು ಗಮನಿಸಬಹುದಾಗಿದೆ. ಯಾವ ರೀತಿಯಾಗಿ ಈ ರಸ್ತೆ ಕಡಿದಾದ ರಸ್ತೆ ಇದೆ ಎಂಬುದರ ನೋಡಿದ್ರೆ ಕಲ್ಲು ಮುಳ್ಳುಗಳು ಎದುರಾಗ್ತವೆ. ಜನರು ಓಡಾಟ ಮಾಡಲು ಕೂಡ ಸಾಧ್ಯವಾಗ್ತಾ ಇಲ್ಲ. ಈ ಭಾಗಕ್ಕೆ ಈ ಹಿಂದಿನ ಉತ್ತರ ಕನ್ನಡಕ್ಕೆ ಜಿಲ್ಲಾಧಿಕಾರಿಗೆ ಬಂದಂತ 2 ಅಧಿಕಾರಿಗಳು ಕೂಡ ಬಂದು ಇಲ್ಲಿ ಗ್ರಾಮಾವಾಸ್ತವ್ಯವನ್ನು ಕೂಡ ಮಾಡಿದ್ರು. ಆದರೆ ಈ ಭಾಗದ ರಸ್ತೆ ಸೌಕರ್ಯ ಕೂಡ ಇದುವರೆಗೆ ಆಗಿಲ್ಲ. ಈ ರಸ್ತೆಯ ಕಾರಣದಿಂದಲೇ ಇಲ್ಲಿನ ನಾಗರಿಕರು, ಇಲ್ಲಿನ ಯುವಕರು ತುಂಬಾ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ರಸ್ತೆಗಳು ಇಲ್ಲದೇ ಇರೋದ್ರಿಂದ ಬೇರೆ ಊರಿನಿಂದ ಬರುವಂತಹ ನಾಗರಿಕರು, ಅವರ ಸಂಬಂಧಿಕರು ಕೂಡ ತಮ್ಮ ಸಂಬಂಧಿಕರ ಮನೆಗೆ ಬರಲು ಕೂಡ ಹಿಂದೇಟು ಹಾಕ್ತಾರೆ. ಯಾಕಂತ ಹೇಳಿದ್ರೆ ಸಮರ್ಪಕವಾದ ರಸ್ತೆ ಇಲ್ಲದೆ ಇರೋದ್ರಿಂದ ತುಂಬಾ ತೊಂದರೆಯನ್ನು ಕೂಡ ಅನುಭವಿಸ್ತಾರೆ. ಮಳೆಗಾಲದಲ್ಲಂತೂ ಇಲ್ಲಿನ ಜನರ ಪರಿಸ್ಥಿತಿ ಬೇಡ. ಒಂದ್ ರೀತಿಯ ಮಳೆಗಾಲದ ಸಂದರ್ಭದಲ್ಲಿ ತುಂಬಾ ಲಾಕ್ ಆಗುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಯಾವ ಟೈಮ್ದಲ್ಲಿ ಇಲ್ಲಿನ ಅರಣ್ಯ ಪ್ರದೇಶದಿಂದ ಮರಗಳು ದಾರಿಯ ಮೇಲೆ ಬೀಳುತ್ತಿದೆ ಎಂಬ ಗೊತ್ತಾಗುವುದಿಲ್ಲ. ಯಾಕಂತ ಹೇಳಿದ್ರೆ ಯಾವ ಸಂದರ್ಭದಲ್ಲಿ ಬೀಳಬಹುದು ಮತ್ತು ರಸ್ತೆಗಳು ಕೂಡ ಮಳೆಯಿಂದ ಹಾಳಾಗೋದ್ರಿಂದ ನಾಗರಿಕ ಓಡಾಟ ಮಾಡಲು ಕೂಡ ಆಗ್ತಾ ಇಲ್ಲ. ಈ ಹಿಂದೆ ಗ್ರಾಮೋತ್ಸವ ಮಾಡಿದಂತ ಜಿಲ್ಲಾಧಿಕಾರಿಗಳು ಏನು ಕೆಲಸವನ್ನ ಮಾಡಿದ್ದಾರೆ ಎಂಬ ಪ್ರಶ್ನೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲೇಬೇಕಾಗತ್ತೆ. ಹೀಗಾಗಿ ನಿಮ್ಮ ರಿಪಬ್ಲಿಕ್ ತಂಡ ಕೂಡ ಇವತ್ತು ಈ ಗ್ರಾಮಕ್ಕೆ ಭೇಟಿ ನೀಡಿ ಇಲ್ಲಿನ ವಾಸ್ತವ ಚಿತ್ರಣವನ್ನ ತೆರೆದಿಡುವಂತ ಪ್ರಯತ್ನ ಮಾಡ್ತಾ ಇದೆ. ಸರ್ಕಾರದ ಗಮನವನ್ನ ಸೆಳೆಯುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಹೀಗಾಗಿ ನಾವು ಮುಂದೆ ಕೂಡ ಗ್ರಾಮದಲ್ಲಿ ವಾಸ್ತವ್ಯ ಮಾಡ್ತೇವೆ. ಅಲ್ಲಿನ ಜನರ ಒಂದು ದೂರು ದುಮ್ಮಾನಗಳನ್ನು ಆಲಿಸ್ತೇವೆ. ನಮ್ಮಿಂದ ಏನಾದ್ರೂ ಪರಿಹಾರವನ್ನ ಕಲ್ಪಿಸುವ ಪ್ರಯತ್ನವನ್ನು ಕೂಡ ಈ ಮೂಲಕ ಮಾಡ್ತಾ ಇದ್ದೇವೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಇದೀಗ ನಿಮ್ಮೂರಿನ ಹವಾಮಾನ ಇವತ್ತು ಹೇಗಿದೆ ಅನ್ನೋದನ್ನ ತಿಳಿದುಕೊಳ್ಳೋ ಸಮಯ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾ ಪವರ್ಡ್ ಬೈ ಗ್ಯಾಲಕ್ಸಿ AI ನಿಮಗಾಗಿ ನೀಡ್ತಾ ಇದೆ ನಿಮ್ಮೂರಿನ ವೆದರ್ ಅಪ್ಡೇಟ್. ಇದೀಗ ಕೋಲ್ಕತ್ತಾದಲ್ಲಿ ವೆದರ್ ಹೇಗಿದೆ ನೋಡೋಣ. ಇದೀಗ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 6 ನಲ್ಲಿ ಗ್ಯಾಲಕ್ಸಿ AI ಅನ್ನ ಬಳಸಿಕೊಂಡು ನೋಟ್ ಅಸಿಸ್ಟ್ ನೊಂದಿಗೆ ಸುದ್ದಿ ಸಮರೈಸ್ ಮಾಡಿ ನೋಡೋಣ. ಹೊಸ ವರ್ಷದ ದಿನವೇ ಡೆಡ್ಲಿ ಆಕ್ಸಿಡೆಂಟ್ ಸಂಭವಿಸದೆ ಪ್ರತ್ಯೇಕ ಅಪಘಾತದಲ್ಲಿ 5 ಸಾವನ್ನಪ್ಪಿದ್ದಾರೆ. ರಾಜಧಾನಿಯಲ್ಲಿ ಕುಡುಕರ ಹಾವಳಿ ಮಿತಿ ಮೀರಿತ್ತು. ಒಂದೇ ರಾತ್ರಿ 513 ಡ್ರಂಕ್ ಅಂಡ್ ಡ್ರೈವ್ ಕೇಸ್ ಬುಕ್ ಆಗಿದೆ. ಐಶ್ವರ್ಯ ದಂಪತಿಗೆ ಹೈಕೋರ್ಟ್ ರಿಲೀಫ್ ನೀಡಿದೆ. ತಕ್ಷಣ ಬಿಡುಗಡೆ ಮಾಡುವಂತೆ ಆದೇಶ ಹೊರಡಿಸಿದೆ. ಮೇದಿನಿ ಗ್ರಾಮಕ್ಕೆ ಕಲ್ಲು ಮುಳ್ಳಿನ ರಸ್ತೆ. ಮಳೆಗಾಲದಲ್ಲಂತೂ ಹೇಳತೀರದು ಗ್ರಾಮಸ್ಥರ ಅವಸ್ಥೆ. ಇದಿಷ್ಟಾಗಿತ್ತು ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 6 ನಲ್ಲಿ ಗ್ಯಾಲಕ್ಸಿ AI ಅನ್ನ ಬಳಸಿಕೊಂಡು ಸುದ್ದಿಯನ್ನ ಸಮರೈಸ್ ಮಾಡಿದ